ಕೇಳೋದು ಈಗ ಬೆಂದು ಬಿಟ್ಟು ಬಿಡುವಂಥದ್ದು. ಯಾವಾಗ ಗಾಂಧೀಜಿಯವರ ಒಂದು ಏನು ನೇಕಾರಿಕೆಯನ್ನು ಬಿಟ್ಟುಬಿಟ್ಟಿವಿ ನಾವು, ಅವ್ರ ವಿಚಾರ ಗ್ರಾಮ ರಾಜ್ಯನ ಬಿಟ್ಟುಬಿಟ್ಟಿವೋ ಅದರಿಂದ ಸತ್ತೋಗ್ಬಿಟ್ಟು ಒಂದು ಇವತ್ತು ಮನುಷ್ಯರು ಜೀವಂತ ಪಳುವಳಿಕೆಯಾಗಿ ಉಳಿದಿದ್ದಾವ. ಅದನ್ನು ನೋಡ್ತಾ ಇದ್ದೀವಿ. ನಮ್ಮಂದು ನೆರಳೆ ಸಾಯ್ತಾ ಇದ್ದಾವ ಈ ಕೈಗಾರಿಕೆಗಳು. ಅದರಲ್ಲೂ ಗುಡಿ ಕೈಗಾರಿಕೆ ಅಂತಿರೋ ಅಥವಾ ಸಣ್ಣ ಕೈಗಾರಿಕೆ ಅಂತಿರೋ ಅಥವಾ ನೇಕಾರಿಕೆ ಅಂತಿರೋ ಬಣ್ಣಗಾರಿಕೆ ಅಂತಿರೋ ನೂರು ತಯಾರು ಮಾಡೋದಾಗಿರ್ಬೋದು, ಬಣ್ಣ ಮಾಡೋದ್ರ ಜೊತೆಗೆ ನೇಯೋದಾಗಿರ್ಬೋದು, ಮತ್ತೇನಾಗಿರ್ಬೋದು ಎಲ್ಲನೂ ಅದರಲ್ಲಿ ಜೇಡ್ರಂದು ಬರ್ತಾರ. ಜೇಡಿಕೆ ಉದ್ಯೋಗ ಮಾಡುವಂಥದ್ದು ಹೊರಬಕೈ ಬನಟೆ ಕಡೆ ಅಥವಾ ಮಾಲಿಂಗ್ಪುರ ಕಡೆ ಅವ್ರ ಉದ್ಯೋಗ ಬಟ್ಟೆ ತಯಾರು ಮಾಡುವಂಥದ್ದು. ಈ ಜನರ ಬದುಕು ಇವತ್ತು ಅವ್ರ ಬದುಕಿಗೇನೆ ಬಟ್ಟೆ ಇಲ್ದಂಗೆ ಆಗೋಗ್ಬಿಟ್ಟದು. ಇಂಥ ಒಂದು ಅನೇಕರನ್ನು ಭೇಟಿಯಾದಾಗ ವಿಶೇಷವಾಗಿ ಇತ್ತೀಚೆಗೆ ಗದಗ ಬೆಟಗಿರಿಗೆ ಹೋಗಿದ್ದರು ನಮ್ಮ ಟರ್ಕಿಯವರು, ಶಿವಲಿಂಗನ ಟರ್ಕಿಯವರು. ಅಲ್ಲಿ ನೇಕಾರ ಜೊತೆ ಮಾತಾಡಿದರು. ಅದಕ್ಕಿಂತ ಮುಖ್ಯ ಬೆಂಗಳೂರು ಸಮೀಪ ಅಂದರೆ ಏನಾದರೂ ಸ್ವಲ್ಪ ಒಳ್ಳೆ ಡೆವಲಪ್ ಆಗಿರ್ಬೋದು, ನೇಕಾರ ಪರಿಸ್ಥಿತಿ ಚೆನ್ನಾಗಿರ್ಬೋದು, ಒಳ್ಳೇದಿರ್ಬೋದು ತಿಳ್ಕೊಂಡು ಅಲ್ಲಿಗೂ ಹೋದಾಗ ಅಲ್ಲಿ ಪರಿಸ್ಥಿತಿ ಇದಕ್ಕಿಂತ ಭೀಕರ ಅಂತ. ಅಲ್ಲೇ ಬೆಂಗಳೂರಲ್ಲೇ ಮೈಸೂರು ರೋಡಿಗೆ ಹೋಗ್ತಿರುವಂಥ ಹಾದಿಯಲ್ಲೇ ಗಣಪತಿ ನಗರ ಅಂತ ಬರ್ತದೆ. ಅಲ್ಲೇ ಹೋಗಿ ಭೇಟಿಯಾದಾಗ ಅಲ್ಲಿ ಒಂದು 120 ಕುಟುಂಬಗಳಿದ್ವು. ಭಾಳ ಚೆನ್ನಾಗಿತ್ತು ಒಂದು ಕಾಲಕ್ಕೆ ನಮ್ಮದು ಈ ಸಣ್ಣ ಕೈಗಾರಿಕೆ, ಕೈಮಗ್ಗದ ಕೈಗಾರಿಕೆ. ನಾವು ಚೆನ್ನಾಗಿ ಬಟ್ಟೆ ತಯಾರು ಮಾಡ್ತಾಯಿದ್ವಿ, ರೇಷ್ಮೆ ಆಯಿತು, ಇನ್ನುಳಿದ್ರು ರಾಮನಗರಕ್ಕೆ ರೇಷ್ಮೆನೂ ಸಹಿತ ಇವತ್ತು ಲಾಸ್ದಲ್ಲೇ ಅದ. ಅಂದರೆ ಒಟ್ಟಾರೆಯಾಗಿ ನೇಕಾರಿಕೆ ಎಲ್ಲರೂ ಮಾಡ್ತಾಯಿದ್ದಾರೆ, ಅಲ್ಲಿ ಲಾಸ್. ಯಾಕಪ್ಪ ಇದೆಲ್ಲ ಅಂದ್ರೆ ನಾವು ಮೊದಲು ನಿರ್ಮಾಣ ಮಾಡಿದಂಥ ಒಂದು ನೀತಿ ಮಾಡಿದ್ವಲ್ಲ, ಓಪನ್ ಮಾರ್ಕೆಟ್ ಇವತ್ತು ಮಾಡಿದ್ವಿ, ಅವತ್ತು ಮಿಕ್ಸ್ಡ್ ಎಕಾನಮಿ ಮಾಡಿದ್ವಿ. ಆ ಸಂದರ್ಭದಲ್ಲೂ ನಮ್ಮ ನೇಕಾರರಿಗೆ ಬೆಲೆ ಸಿಗಲಿಲ್ಲ, ಮಾರ್ಕೆಟ್ ಸಿಗಲಿಲ್ಲ.